ಅದ್ ಯಾರು ನೋಡ್ರಿ ಅದು ಹೊರಗಡೆ ಕೋರ್ಟ್ ನಡೆಸ್ಬೇಕಾ ಏನ್ ಮಾಡ್ತಾರಂತ ಅವ್ರು. ವೆರಿ ದಟ್ ಪೊಲೀಸ್ ಎದೋಟೋಣ ಅಷ್ಟೇ ನಮ್ಗೇನಂತ. ಹೂ ಇಸ್ ದಟ್ ಫೆಲೋ? ವೈ ಈಸ್ ಈ ಶೌಟಿಂಗ್ ದೇರ್? ಚೆನ್ನಾಗಿದ್ದ ಕಾಲಕ್ಕೆ ಭಗವಂತ ಚೆನ್ನಾಗಿದ್ ಕೊಟ್ಟ ಕಾಲಕ್ಕೆ ನಾವಿಲ್ಲ ಅನ್ಬಾರ್ದು. ದಾಸರೊಂದ್ ಕಡೆ ಬರೀತಾರೆ, ಇಲ್ಲ ತನಗೆಂತೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಅಂತ. ಆಯ್ತಲ್ಲ? ಇಟ್ ಈಸ್ ರೆಫರಿಂಗ್ ಟು ಲಾರ್ಡ್ ಬಾಲಾಜಿ ಇನ್ ತಿರುಪತಿ. ಓಕೆ, ಅವ್ರು ಹೇಳ್ತಾರೆ ನಿಮಗ್ ಜ್ಞಾನ ಇರ್ಬೇಕಾಗಿತ್ತು, ನೀವು ಅಪೀಲೆಂಟು. ಸರಿ, ಇಂಟಿಮೇಷನ್ ಅವ್ರು ಯಾಕೆ ಹೇಳ್ಬೇಕು? ಅವ್ರು ಯಾಕೆ ಹೇಳ್ಬೇಕು? ಡೋಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. 2006ನೇ ಇಸ್ವಿ ಅಪೀಲು ಆರ್ಗ್ಯುಮೆಂಟ್ ಮಾಡ್ಬೇಕು, ಮಾಡಿ ಮಧ್ಯಾಹ್ನ ಆರ್ಗ್ಯುಮೆಂಟ್ ಮಾಡಿ. ನಾಳೆ ಅಪೀಲ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್. ನಾಳೆ ಇದು ಮಾಡ್ತೀವಿ, ನಾಳೆ ಆರ್ಗ್ಯುಮೆಂಟ್ ಮಾಡ್ತೀವಿ. ಸುಮಾರು ಪ್ಲೀಸ್ ಕೊಡ್ಬೇಕಲ್ಲ. ತಿಂಗಳು ಮುಗ್ದಿದ ತಕ್ಷಣ ಹಾಲು ಕೊಡ್ಬೇಕು, ತಿಂಗಳು ಮುಗ್ದಿದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು, ವಾಟರ್ ಬಿಲ್ ಕಟ್ಬೇಕು, ಅಡಿಗೆ ಸಾಮಗ್ರಿಗಳನ್ನ ತರಿಸ್ಬೇಕು, ಬೇಕಾದಂತ ಟೂತ್ ಪೇಸ್ಟ್ ಫೇಸ್ ವಾಶ್ ಎಲ್ಲ ತರಿಸ್ಬೇಕೋ ಬೇಡ? ಅದಕ್ಕೆಲ್ಲ ಹಣ ಖರ್ಚಾಗುತ್ತೋ ಇಲ್ವೋ? ನೀವು ಸ್ಯಾಲ್ರಿಯಿಂದ 1 ಪೈಸನ್ನು ತೆಗ್ದಿಲ್ಲ ಅಂದ್ರೆ ಅದೆಷ್ಟೋ ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇತ್ತಂತೆ. ದೆನ್ ಹೌ ಡಿಡ್ ಯು ಲೀವ್ ಅಟ್ ದಿ ಕ್ವಶನ್? ಹೇಳಿದ ಅರ್ಥ ಆಯ್ತಲ್ಲ? ಯಾವುದಾದರೂ ಒಬ್ಬ ವ್ಯಕ್ತಿ ಬೆಲೆ ಬಾಳುವ ಒಂದು ವಸ್ತುವನ್ನ ತನ್ನ ಹತ್ರ ಇಟ್ಕೊಂಡಿದ್ದಾನೆ ಅಂತಾದ್ರೆ ಆ ವಸ್ತುವಿಗೆ, ಅದು ಮೊಬೈಲ್ ಆಗ್ಬೋದು, ಇಮ್ಮೊಬೈಲ್ ಆಗ್ಬೋದು, ಸೇರ್ಬೇಕಾದಂತ ಸೂಪರ್ವೈಷನ್ ನ ಮಾಡ್ತಾ ಇರ್ತಾನೆ ಅಂತ ಲಾ ಎಕ್ಸ್ಪೆಕ್ಟ್ ಮಾಡುದು. ಅಲ್ಲೊಮ್ಮೆ ಸೂಪರ್ವಿಷನ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಸೂಪರ್ವಿಷನ್ ಅಂದ್ರೇನು? ದಿನ ಹೋಗಿ ಆ ಪ್ರಾಪರ್ಟಿನ ಒಂದ್ಸತಿ ಹಿಂಗ್ ನೋಡ್ಕೊಂಡ್ ಬರೋದಾ? ಅಲ್ಲ. ಐ ಓನ್ ಎ ಸೈಟ್, ಐ ಪುಟ್ ಅಪ್ ಎ ಸ್ಮಾಲ್ ಕನ್ಸ್ಟ್ರಕ್ಷನ್ ದೇರ್ ಟು ಪ್ರೊಟೆಕ್ಟ್ ಇಟ್. I let it out to some fellow. Is it not my duty at least the end of the year, whether this fellow has paid the rent or not, to check up? There was an officer in the government who had not drawn a single paisa from his salary account. Single paisa from the salary account. Then how did he leave? How did he leave, sir? ಗೊತ್ತಲ್ಲ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅದಕ್ಕೆ ಫಸ್ಟ್ ನೋಡೋದೇನಂದ್ರೆ ಸ್ಯಾಲ್ರಿ ಅಕೌಂಟ್ ಇಂದ ಎಷ್ಟು ವಿಡ್ರಾ ಆಯ್ತು ಅಂತ. ಅರ್ಥ ಆಯ್ತ ತಮ್ಗೆ? ಈ ಚೆಕ್ ಪೀರಿಯಡ್ ಅಂತ ಕೂತ್ಕೋತಾರೆ. ನಾವು ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಸಿರೋರ್ಗನ್ನ ಚೆಕ್ ಪೀರಿಯಡ್ ಅಂತ. ಫಸ್ಟ್ ಥಿಂಗ್ ದಟ್ ಹ್ಯಾಸ್ ಬಿನ್ ಟೋಲ್ಡ್ ಟು IO is this: check up from his salary account how much of amount he is withdrawing every month. ನೀವು ಸ್ಯಾಲ್ರಿಯಿಂದ 1 ಪೈಸನ್ನು ತೆಗ್ದಿಲ್ಲ ಅಂದ್ರೆ ಅದೆಷ್ಟೋ ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇತ್ತಂತೆ. ದೆನ್ ಹೌ ಡಿಡ್ ಯು ಲೀವ್ ಅಟ್ ದಿ ಕ್ವಶನ್? ಹೇಗೆ ಬದುಕಿದರು ಅಂತ. ಆಯ್ತಲ್ಲ? ಹಾಗೆ ಒಬ್ಬ ಮನುಷ್ಯ ಒಂದು ಇಮ್ಮೊಬೈಲ್ ಪ್ರಾಪರ್ಟಿನ ಓನರ್ ಅಂತಾಗಿದ್ದಾನೆ ಅಂತಾದ್ರೆ ಅದರ ಮೇಲೆ ತನ್ನ ಸ್ವಾಮಿತ್ವವನ್ನ ಹೇಗೆ ನಿಭಾಯಿಸಿದ ಅಂತ ಕಾನೂನು ಹೇಳುತ್ತೆ. 12 ವರ್ಷಗಳ ಕಾಲ ಆ ಪ್ರಾಪರ್ಟಿ ಕಡೆ ನೀನ್ ತಲೆ ಹಾಕೇ ಮಲಗ್ಲಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿ ಮೇಲ್ಗಡೆ ಇರ್ತಕ್ಕಂಥ ನಿನ್ನ ಹಕ್ಕನ್ನು ನೀನ್ ಬಹುಶಃ ಕಳ್ಕೋಬಹುದು ಅಂತ ಹೇಳ. ಗೊತ್ತಾಯ್ತಲ್ಲ? ಟ್ಯಾಕ್ಸ್ ಕಟ್ಟಿರ್ಬೇಕಾಗಿರುತ್ತೆ, ಆ ಜಾಗಕ್ಕೆ ಹೋಗಿರ್ಬೇಕಾಗಿರುತ್ತೆ, ನೋಡ್ಬೇಕಾಗಿರುತ್ತೆ, ಅಲ್ಲೇನಿದೆ ಅಂತ ನೋಡ್ಬೇಕಾಗಿರುತ್ತೆ ಎಲ್ಲ. ನಿಮ್ಗೆ 80ನೇ ಇಸ್ವಿನಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಅದನ್ನ ಮಾರಾಟ ಮಾಡ್ಬಿಟ್ಟಿದ್ದಾರೆ ಯಾರು. ನೀವು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋದು 2003 23 ವರ್ಷಗಳ ನಂತರ ಒನ್ ಫೈನ್ ಡೇ ನಿಮ್ಗೇನ್ ಬೋಧಿ ವೃಕ್ಷದ ಕಡೆಗೆ ಬುದ್ಧನ್ಗೆ ಜ್ಞಾನೋದಯ ಆದಂಗೆ ಪ್ರಾಪರ್ಟಿ ಮಾರಿದ್ದಾರೆ ಅಂತ ಗೊತ್ತಾಯ್ತಾ? Client cause of action paragraph ನೋಡಿದ್ರೆ, recently when I had been to the revenue office to verify, I came to know that the property has been sold by seeing the revenue entries. ಇಷ್ಟು ಬಿಟ್ಟರೆ ಯಾವ್ದು cause of action ಇದಲ್ಲ. ಈ ತರದ್ದು ಓದಿ 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 ನಮ್ಗೆ ಬೇಜಾರಾಗ. ನಿಮ್ದ್ರಲ್ಲೇನಿದೆ?
ಕಾಸ್ ಆಫ್ ಆಕ್ಷನ್ ಪಾರದಲ್ಲಿ ತಾವೇನ್ ಬರ್ದಿದ್ದೀರಿ ತಾವ್ ನೋಡಿ. ಸೋಕೆಪ ಸೀಕಿಂಗ್ ದಿ ಪಾರ್ಟಿಷನ್ ಅಂತಂದ್ರೆ ಏನಾಗ್ಬೇಕು ಅವಾಗ? ಸೀಕ್, ವೆನ್ ಡಿಡ್ ಯು ಸೀಕ್ ದಟ್ ನೋ ದಟ್ ಯು ಕೇಮ್ ಟು ನೋ ದಟ್ ಇಟ್ ಹಸ್ ಬಿನ್ ಸೋಲ್ಡ್? ಫಾಲೋ ಮೀ, ರೀಡ್ ದಿ ಪ್ಯಾರಾಗ್ರಾಫ್, ನೋ ಕಾಸ್ ಆಫ್ ಆಕ್ಷನ್ ಪ್ಯಾರಾಗ್ರಾಫ್. ಪೂರಕವಾದಂತ ಯಾವ್ದಾದ್ರು ಒಂದೇ ಒಂದು ದಾಖಲೆ ಕೊಟ್ಟಿದ್ದೀರಾ ಅಲ್ಲಿ ಕೋರ್ಟ್ ಅಲ್ಲಿ ಸೀಟ್ ಇದಕ್ಕೆ ನಿಮ್ಗೆ ಕೊಟ್ಟಿದ್ದೀರಾ? ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಿರಲ್ಲ, ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿರೋದಕ್ಕೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಏನಾದ್ರೂ ದಾಖಲಾತಿ ಇದೆಯಾ ಅಂತಂದೆ ನಮ್ಮ ಎಕ್ಸಿಬಿಟ್ಸ್ ಅಲ್ಲಿ. ಅಲ್ಲಿಗೆ ಅದೇನಾಯ್ತು? ಕಪೋಲ ಕಲ್ಪಿತ ಕಾಸ್ ಆಫ್ ಆಕ್ಷನ್, ವ್ಯಾಜ್ಯ ಕಾರಣ ಅಲ್ವೇ? ಹೌದಾ ಅಲ್ವಾ ಅದ್ ಹೇಳ್ಬೇಕು ನೀವು. ಕೇಸ್ ಪರವಾಗಿಬಿಡಿ, ಇದು ನಂಬೋದಾದ್ರೆ ಯಾಕೆ? ಆಲ್ ರೈಟ್. ಶ್ರೀ, ತಮ್ಮ ಹೆಸರೇನು? ಧನಂಜಯ ಹೆಗಡೆ. ಯಾವ್ರು ನಿಮ್ದು? ಶಿರ್ಸಿನ? ಧನಂಜಯ ಹೆಗಡೆ, ನಿಮ್ಗೇನ್ ಗೊತ್ತಾಯ್ತು? ಧನಂಜಯ ಹೆಗಡೆ seeks time to address arguments. Appeal is of the year 2010. Nanjan Swami idara? Respondent absent. One super respondent absent. Release this matter on 13/10. Finally. Yes. Nagaraja? ಅರ್ಧ ಗಂಟೆನಲ್ಲಿ ಬಂದು ರೆಸ್ಯೂಮ್ ಆಗಿದ್ದಾರೆ ನಮ್ಮ ಹೈಕೋರ್ಟ್ ಜಡ್ಜ್. ಆಫ್ಟರ್ ದಿ ಲೇಸರ್ ಸರ್ಜರಿ, half an hour he came and resumed into the court. Do you know that? It doesn't require weeks time and all. ಅಲ್ಲೇ ಹಳೆ ತರ. Honorable Justice Natarajan ಅವರು with that glasses on, he came back to Dharwad after the eye surgery. Forget Bangalore. He came back to Dharwad and conducted the litigation. ಇದು cases. ಅದನ್ನ ಬಿಳಿ ಕನ್ನಡಕ ಇಲ್ಲಿ ತನಕ ಆಗೋದು ಕೊಡ್ತಾರೆ, ಅದನ್ನ ಹಾಕೊಂಡ್ರು ಬಂದ್ರು, ನಡೆಸಿದ್ರು. Whole of the roster, he was wearing that spectacle, that's all. What are you up to? ಕಾಲ ಎಲ್ಲ ಬದಲಾವಣೆ ಆಗೋಗಿದೆ. ಹಿಂದಿನ ಕಾಲದ ತರ ತಿಂಗಳಂಗಟ್ಲೆ ಐ ಸರ್ಜರಿ ಕೂತ್ಕೊಳ್ಳಲ್ಲ. ಅಲ್ಲಿ ಹೋಗಿ ನೋಡಿ, ಅಗರ್ವಾಲ್ ಆಸ್ಪತ್ರೆ, ಇನ್ನೊಬ್ಬ ಆಸ್ಪತ್ರೆ, ಅವನೊಬ್ಬ ಆಸ್ಪತ್ರೆ, ಈ ಕ್ಯಾನ್ ವಾಕ್ ಡೌನ್ ಅಂತ ಅಂತಾರೆ. ಹಿಂಗ್ ಬನ್ನಿ, ಹಂಗೆ ಲೇಸರ್ ಮಾಡಿಸ್ಕೊಳ್ಳಿ, ಹಂಗ ಹೊರಟೋಗಿದ್ದ. No, 2014 you should have some sense of responsibility is what I am trying to say. It is submitted that C. A. Kumar Vel, Land Council for the